ಯಮರೂಪದಲ್ಲಿ ಬಂದು ಒಂದು ಫ್ಲೆಕ್ಸ್ ಕಾರಿನ ವಿಂಡ್ಶೀಲ್ಡ್ಗೆ ಬಡಿದು ಒಂದು ಕ್ಷಣ ತಂದೆ ಮತ್ತು ಮಗ ಆತಂಕಕ್ಕೊಳಗಾಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ವರದಿಯಾಗಿದೆ. ಅನಧಿಕೃತ ಫ್ಲೆಕ್ಸ್ಗಳು ಬೆಂಗಳೂರು ನಗರದಾದ್ಯಂತ ಎಲ್ಲಾ ಕಡೆ ರಾರಾಜಿಸ್ತಾ ಇವೆ. ಅವುಗಳನ್ನು ತೆರವು ಮಾಡ್ತಾ ಇದ್ದಂಥ ವಾಹನ ಏಕಾಏಕಿ ಒಂದು ಫ್ಲೆಕ್ಸ್ ಆರ್ ಬರುತ್ತೆ, ಒಂದು ಕಾರ್ನ ವಿಂಡ್ಶೀಲ್ಡ್ಗೆ ಗುದ್ದಿ ಪಕ್ಕ ಹೋಗುತ್ತೆ. ಸ್ವಲ್ಪದರಲ್ಲೇ ಅಪ್ಪ ಮಗನ ಪ್ರಾಣ ಉಳಿಯುತ್ತೆ. ಕಾರ್ನ ಡ್ಯಾಶ್ ಕ್ಯಾಮ್ರಾದಲ್ಲಿ ಇಡೀ ವಿಡಿಯೋ ರೆಕಾರ್ಡ್ ಆಗಿದೆ. ಜಾಹೀರಾತು ಫ್ಲೆಕ್ಸ್ ಅನ್ನು ತೆರವು ಮಾಡುವಾಗ ನಡೆದಿರುವಂತಹ ಘಟನೆ ಇದು ಅಂತ ಹೇಳಲಾಗಿದೆ. ಕಾರಲ್ಲಿ ತಂದೆ ಮಗ ಇದ್ರು, ಪ್ರಾಣಾಪಾಯದಿಂದ ಇಬ್ರು ಕೂಡ ಪಾರಾಗಿದ್ದಾರೆ. ಅವರದೇ ಕಾರ್ನ ಡ್ಯಾಶ್ ಕ್ಯಾಮ್ರಾದಲ್ಲಿ ವಿಡಿಯೋ ಸರಿಯಾಗಿದೆ. ನೋಡಿ ಆ ದೃಶ್ಯವನ್ನ. ಇದೇ ಫ್ಲೆಕ್ಸ್ ಹಾರ್ಕೊಂಡು ಬಂದಿರೋದು, ಯಾರ್ದೋ ಬರ್ತ್ಡೇಗೆ ವಿಶ್ ಮಾಡುವಂತ ಫ್ಲೆಕ್ಸು. ಆ ಪಿಲ್ಲರ್ಗಳಲ್ಲಿ ಎಲ್ಲದರಲ್ಲೂ ಇದೆ. ಅದನ್ನು ಯಾರೋ ತೆರವು ಮಾಡ್ತಿದ್ದಾರೆ. ನ್ಯಾಷನಲ್ ಹೈವೇ ಅಥಾರಿಟಿ ಸಿಬ್ಬಂದಿ ಅದನ್ನು ತೆರವು ಮಾಡ್ತಿದ್ದಾರೆ. ತೆರವು ಮಾಡೋ ಸಂದರ್ಭದಲ್ಲಿ ವಿಪರೀತ ಗಾಳಿಗೆ ಈ ರೀತಿ ಹಾರ್ಕೊಂಡು ಬಂದು ಕಾರಿಗೆ ಬಿದ್ದಿದೆ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಆ ಫ್ಲೆಕ್ಸ್ ಹಾಕಿಸ್ಕೊಂಡವ್ರ, ಆ ಫ್ಲೆಕ್ಸಲ್ಲಿ ಫೋಟೋ ಇರೋರ ಹೊಣೆಗಾರರು, ಅಥವಾ ಫ್ಲೆಕ್ಸ್ನಲ್ಲಿ ದೊಡ್ಡ ಮನುಷ್ಯ ಅಂತ ಕರೆಸ್ಕೊಂಡಿದ್ದಾರಲ್ಲ ಯಾರೋ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಹೊಣೆಗಾರನ, ಅಥವಾ ಇದನ್ನು ಹಾಕೋದಕ್ಕೆ ಬಿಟ್ಟಂತ ಪಾಲಿಕೆ ಹೊಣೆಗಾರ ಆಗ್ತಿದ್ರ ಏನೋ. ಈ ಸ್ವಲ್ಪ ಅದರಲ್ಲಿ ಒಂದು ಸಣ್ಣ ದೊಡ್ಡ ಸಮಸ್ಯೆ ತಪ್ಪಿದೆ. ಆದರೆ ಎಲ್ಲಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಏನು ಮಾಡೋದು ಅಂತ ಒಂದು ಪ್ರಶ್ನೆ ಅಂತೂ ಖಂಡಿತ ಇದ್ದೇ ಇದೆ. ಫ್ಲೆಕ್ಸ್ ರಿಮೂವ್ ಮಾಡ್ಬೇಕಾದ್ರೆ ಫ್ಲೆಕ್ಸ್ ಬಂದ್ಬಿಟ್ಟು ಜೋರಾಗಿ ನಮ್ದು ಫ್ರಂಟ್ ಇದಕ್ಕೆ ಗ್ಲಾಸ್ಗೆ ಹೊಡಿತು. ಗ್ಲಾಸ್ ಹೊಡೆದಿದ್ ಕೂಡಲೇ ಏನಾಗಿದೆ ಅಂದ್ರೆ ಗ್ಲಾಸ್ ಹೊಡೆದೋಗ್ಬಿಟ್ಟಿದೆ. ಗ್ಲಾಸ್ ಹೊಡಿತು, ನಾವು ಕಾರ್ ಸ್ಟಾಪ್ ಮಾಡಿದ್ವಿ. ಅಕಸ್ಮಾತ್ ಏನಾದ್ರು ಆ ಫ್ಲೆಕ್ಸ್ ಬಂದ್ಬಿಟ್ಟು ಕಾರ್ ಗ್ಲಾಸ್ ಮೇಲೆ ಏನಾದ್ರು ಕೂತ್ಕೊಂಡ್ಬಿಟ್ಟಿದ್ರೆ ನಾವು ಕಾರ್ನ ಸೀದಾ ಫ್ಲೈಓವರ್ ಮೇಲಿಂದ ಕೆಳಗ್ ಬಿಡ್ಬೇಕಿತ್ತು. ಇಲ್ಲ ಅಂತ ಅಂದ್ರೆ ಅಲ್ಲಿ ನಮ್ಗೆ ನಿಲ್ಸಕ್ಕೂ ಆಗ್ತಾ ಇರ್ಲಿಲ್ಲ. ಆಮೇಲೆ ಅದಾಗಿದ್ದಾದ್ಮೇಲೆ ನೆಕ್ಸ್ಟ್ ಅವ್ರ ಕಾರ್ ಇತ್ತು, NHA ಇದು ವೆಹಿಕಲ್ ಇತ್ತು, ಹೋಗ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟು ಅವ್ರಿಗೆ ಕೇಳಿದ್ವಿ, ನೋಡಪ್ಪ ಈ ತರ ಮಾಡ್ತಾ ಇದೀರಲ್ಲ ಯಾಕೆ ಅಂತ ಅಂದ್ಬಿಟ್ಟು ಕೇಳಿದ್ರೆ ಅವ್ರೇನು ಆನ್ಸರ್ ಮಾಡ್ಲಿಲ್ಲ. ಸರಿ ಆಯ್ತು, ನಮ್ಮ ಆಫೀಸ್ ಹತ್ರ ನೀವು ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರು. ಕಂಪ್ಲೇಂಟ್ ಮಾಡೋಕೆ ಮುಂಚೆ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ ಅಂದ್ರು. ನಮ್ದು ಕಾರಲ್ಲಿ ಡ್ಯಾಶ್ ಕ್ಯಾಮ್ ಇದೆ. ಡ್ಯಾಶ್ ಕ್ಯಾಮ್ ಅಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ಎಲ್ಲ ರೆಕಾರ್ಡ್ ಆಗಿದೆ. ಇಲ್ಲಿ ಆಫೀಸ್ ಹತ್ರ ಬಂದ್ಬಿಟ್ಟು ಅವ್ರಿಗೆ ತೋರಿಸಿದ್ವಿ. ತೋರ್ಸಕ್ ಮುಂಚೆ ಅವ್ರು ಏನ್ ವಾದ ಮಾಡಿದ್ರೆ, ನಮ್ದೇ ಫ್ಲೆಕ್ಸ್ ಬಂದ್ಬಿಟ್ಟು ಹೊಡೆದ್ಬಿಟ್ಟು ನಿಮ್ಗೆ ಇದು ಏನೋ ಮಿರರ್ ಏನದು ಗ್ಲಾಸ್ ಹೊಡೆದೋಗಿದೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಕೇಳಿದ್ರು. ನೋಡಿ ರೆಕಾರ್ಡ್ ಆಗಿರೋದ್ನೆಲ್ಲ ತೋರಿಸ್ತೀವಿ ನಾವು ಅಂತ ಅಂದ್ಬಿಟ್ಟು ಹೇಳಿದ್ವಿ. ರೆಕಾರ್ಡ್ ಆಗಿರೋ ತೋರಿಸ್ಕೊಂಡಿದ್ದಾದ್ಮೇಲೆ ಒಪ್ಕೊಂಡ್ರು. ಸರಿ, ನಮ್ಮ ಆಫೀಸರ್ಸ್ಗೆ ಕಾಲ್ ಮಾಡ್ತೀವಿ, ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ರು. ಮಾತಾಡಿದ್ರೆ ಯಾವ ಆಫೀಸರ್ ಕೂಡ ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ತಾರೆ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಸರ್, ಇಲ್ಲಿ ಕೇಳೋದಕ್ಕೆ ಬಂದ್ರೆ ಅವ್ನು ಯಾರಿಗೂ ಕಾಲ್ ಮಾಡ್ದ, ಸಿದ್ದು ಅಂತೆ. ಸಿದ್ದು ಯಾರು ಏನು ಅಂತ ಗೊತ್ತಿಲ್ಲ. ಆಮೇಲೆ ಅವರು ಸಿದ್ದು ಅವ್ರಿಗೆ ಕೇಳಿದಕ್ಕೆ ಯಾರೋ ಬೇರೆ ಒಬ್ಬ ವ್ಯಕ್ತಿನ ತೋರಿಸಿದ್ರು. ಅದಾಗಿದ್ದಾದ್ಮೇಲೆ ಜಯಕುಮಾರ್ ಅವ್ರಿಗೆ ಕಾಲ್ ಮಾಡಿದ್ರೆ, ಜಯಕುಮಾರ್ ಅಂತ ಅಂದ್ಬಿಟ್ಟು PD ಪ್ರಾಜೆಕ್ಟ್ ಡೈರೆಕ್ಟ್ರು, ಅವರು ಮೋಸ್ಟ್ಲಿ ನಾಗಚಂದ್ರ ಆಫೀಸರ್ ಅನ್ಸುತ್ತೆ. ಅವ್ರು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಆಫೀಸಿಗೆ ಬರ್ತಾ ಇದಾರೆ, ಆಫೀಸ್ ಅವರೆಲ್ಲ ಸ್ಪಾಟ್ ಇನ್ಫೆಕ್ಷನ್ ಬರ್ತಾ ಇದಾರೆ ಅಂದ್ರೆ ಯಾವ ಸ್ಪಾಟ್ ಇನ್ಫೆಕ್ಷನ್ಗೆ ಯಾರು ಬರ್ಲಿಲ್ಲ. ನಾನು ನಿಮ್ಗೆ ಯಾರ ಹತ್ರನೂ ಮಾತಾಡಿದೀನಿ, ನಿಮ್ಗೆ ಏನು ಅದಕ್ಕೆ ಕಾಸ್ಟ್ ಆಗುತ್ತೆ ನಾನು ಅದನ್ನ ಕೊಡ್ತೀನಿ ಅಂತ ಫಸ್ಟ್ ಹೇಳ್ತಾರೆ. ಸಮಸ್ಯೆ ಆಗಿದ್ರೆ ಏನ್ ಸರ್, ಜೀವಕ್ಕೆ ಏನಾದ್ರು ಸಮಸ್ಯೆ ಆಗಿದ್ರೆ ಜೀವಕ್ಕೆ ಏನಾದ್ರು ಸಮಸ್ಯೆ ಆಗಿದ್ದಿದ್ರೆ
ಯಾರು ಮಾಡ್ತಾ ಇದ್ರು? ಇವರು ಇಷ್ಟ ಆಗಿರೋದಕ್ಕೆ ನಾವು ಮಾತಾಡ್ತಾ ಇರೋದಕ್ಕೆ ಏನು ಆನ್ಸರ್ ಮಾಡ್ತಾ ಇಲ್ಲ. ಇವರು ಬೇರೆ ಜೀವಕ್ಕೆ ಏನಾದ್ರು ಅಪಾಯ ಆಗುತ್ತೆ ಅಂತಂದ್ರೆ ಏನ್ ಮಾಡ್ತಾರೆ? ಮೇಲೆ ಹತ್ರ ಬರ್ಬೇಕಾದ್ರೆ ಇವರು ಫ್ಲೆಕ್ಸ್ ನ ರಿಮೂವ್ ಮಾಡ್ತಾ ಇದ್ರು. ಫ್ಲೆಕ್ಸ್ ರಿಮೂವ್ ಮಾಡ್ಬೇಕಾದ್ರೆ ಫ್ಲೆಕ್ಸ್ ಬಂದ್ಬಿಟ್ಟು ಜೋರಾಗಿ ನಮ್ದು ಫ್ರಂಟ್ ಇದಕ್ಕೆ ಗ್ಲಾಸ್ಗೆ ಹೊಡಿತು. ಗ್ಲಾಸ್ ಹೊಡೆದಿದ್ ಕೂಡಲೇ ಏನಾಗಿದೆ ಅಂದ್ರೆ ಗ್ಲಾಸ್ ಹೊಡೆದೋಗ್ಬಿಟ್ಟಿದೆ. ಗ್ಲಾಸ್ ಹೊಡಿತು, ನಾವು ಕಾರ್ ಸ್ಟಾಪ್ ಮಾಡಿದ್ವಿ. ಅಕಸ್ಮಾತ್ ಏನಾದ್ರು ಆ ಫ್ಲೆಕ್ಸ್ ಬಂದ್ಬಿಟ್ಟು ಕಾರ್ ಗ್ಲಾಸ್